ಉರಿದ್ರ ರಾಕೆಟ್ ಮುಂದೆ ಹೋಗ್ಕತ್ತದ, ಉರಿಲಿಲ್ಲ ಅಂದ್ರೆ ರಾಕೆಟ್ ಹೋಗೋದಿಲ್ಲ ಅದು. ಹಂಗೆ ಒಳಗೆ ತಳಮಳ ಇತ್ತಂದ್ರೆ ಅವನಿಗೆ ದೌಡ ದೇವ್ರ ಬೆಟ್ಟಕ್ಕನ ಹೊರತು ತಳಮಳ ಇಲ್ಲ ಅಂದ್ರೆ ನಾವು ಆರಾಮದೇವಿ ಸಮಾಧಾನದಿಂದ ಅದೇವಿ ಅಂದ್ರೆ ಎಂದೂ ನಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ರಾಮಕೃಷ್ಣ ಪರಮಹಂಸರು ಪ್ರತಿದಿನ ಸೂರ್ಯ ಮುಳುಗೋ ಮುಂದೆ ದೊಡ್ಡ ಧ್ವನಿ ತೆಗೆದು ಅಳ್ತಿದ್ರಂತ. ಗಂಗಾ ನದಿ ದಂಡ್ಯಾಗ ಉಷ್ಗಿ ಮ್ಯಾಲ ಉಳ್ಳಾಡಿ ಅಳ್ತಿದ್ರು ರಾಮಕೃಷ್ಣ ಪರಮಹಂಸರು. ರಾತ್ರಿದು ಆರತಿ, ಸಂಜೆ ಆರತಿ, ಜಾಗಟಿ ಗಂಟಿ ಮತ್ಲಾಗ ಆರತಿ ನಡೀತಾ ಇತ್ತಂದ್ರೆ ಸೂರ್ಯನ ನೋಡಿ ಅಳ್ತಿದ್ದರು ರಾಮಕೃಷ್ಣ ಪರಮಹಂಸರು. ನನ್ನ ಆಯುಷ್ಯದೊಳಗೆ ಒಂದು ದಿನ ಮೂಳಿಗೆ ಹೋಯ್ತು, ಕಾಳಿಕಾ ದೇವಿ ನನಗೆ ಇನ್ನೂ ದರ್ಶನ ಕೊಡಲಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ರು, ಹಣಿ ಹಚ್ಚಿ ತಿಕ್ಕುತ್ತಿದ್ದರು. ಅವ್ರಿಗೆ ತ್ರಾಸ ಹಾಕಿತ್ತು. ನಮಗೆ ತ್ರಾಸ ಆಗ್ತತೇನೋ? ಭಗವಂತನ ಸಲುವಾಗಿ ನಮಗೆ ಕಣ್ಣೀರು ಬರ್ತಾವೇನೋ? ಇಲ್ಲ. ಅಲ್ಲಿ ತನ ನಮಗೆ ಗುರುನಾಥ್ ಭೇಟಿ ಆಗೋದಿಲ್ಲ. ಸರಳ ಸಿಕ್ಕಿಲ್ಲ ಗುರು. ಸಿದ್ಧಾರೂಢಪ್ಪಗ ಎಷ್ಟು ಕಷ್ಟಪಟ್ಟಾರ ಸಿದ್ಧಾರೂಢರು ಗುರುವಿನ ಸಲುವಾಗಿ. ಈಗೆಲ್ಲ ನಾವು ಹೋಗಿ ದೊಡ್ಡ ಗುರುಗಳಂತ ಮಾಡಿ ಆರತಿ ಮಾಡಿ ಗುರುರಾಜ ಸಿದ್ಧಾರೂಢ ಅಂದ ಹಣ್ಣುಕಾಯಿ ಮಾಡಿಸ್ಕೊಂಡು ಹಣೆ ಹೊಚ್ಚಿ ಬರ್ತೀವಿ. ಕರೆ ಅವರು ಸಿದ್ಧಾರೂಢ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರ, ಗುರುವಿಗಾಗಿ ಎಷ್ಟು ಕಣ್ಣೀರು ಹಾಕ್ಯಾರ ಅನ್ನೋದು ಅವರಿಗೆ ಗೊತ್ತು. ಇರಲಿ. ಆ ಅರಣ್ಯದೊಳಗೆ ಹಸಿವಿನಿಂದ ಕಂಗಾಲಾಗಿ ಮುಂದೊಂದು ಹೆಜ್ಜೆ ಕಿತ್ತಿಡಕ್ಕೂ ತಾಕತ್ತಿಲ್ದಂಗಾಗಿ ಸೋತು ಕೆಳಗೆ ಬಿದ್ದರು. ಅಳಲಿಕ್ಕೆ ಹತ್ತರು. ಸಿದ್ಧ ಅಳಕತ್ತ. ಅರಣ್ಯ ರೋದನ ಎಷ್ಟು ಅಳಕತ್ತಂದ್ರೆ, ಅಪ್ಪ ನಿನ್ನ ನೋಡೋತನ ನನಗೆ ಸಮಾಧಾನ ಇಲ್ಲ, ಆದರೆ ಎದ್ದು ಹೆಜ್ಜೆ ಇಡಾನಂದ್ರೆ ನನ್ನ ಕಾಲಕ್ಕೆ ಶಕ್ತಿ ಇಲ್ಲ, ಅನ್ನಿಲ್ಲ ನೀರಿಲ್ಲ, ನನಗೆ ಅದ್ರ ಚಿಂತಿಲ್ಲ. ಆದರೆ ನೀನು ಇರೋ ಜಾಗ ನನಗೆ ನೀ ಹೇಳಲಿಲ್ಲ ಅಂದ್ರೆ ಆಯ್ತು, ನಂದು ಮಿಕ್ಕಿ ಬಂದತಿ, ಮುಗೀತು, ಕೊನೆಯದು ನಂದು. ಇನ್ನು ನನಗೊಂದು ಹೆಜ್ಜೆ ಸಹಿತ ಇಡೋ ಶಕ್ತಿ ಇಲ್ಲ ಗುರುನಾಥ, ದಯವಿಟ್ಟು ನೀನು ಇಲ್ಲಿ ಬಾ. ನಿನಗ ಅಸಾಧ್ಯವಾಗಿದ್ದೇನಿಲ್ಲ, ನೀ ಇದ್ದಲ್ಲಿ ನನ್ನ ನೋಡಾಕತ್ತೀಯ. ನಾನು ನಿನ್ನ ಸಲುವಾಗಿ ಹಂಬಲಿಸ್ತಿರೋದು ನಿನಗೆ ಗೊತ್ತೈತಿ. ಗೊತ್ತಿದ್ದು ಕಟುಕನಾಗಬೇಡಪ್ಪ. ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದೀಯಪ್ಪ ಗುರುನಾಥ, ದಯವಿಟ್ಟು ಬಾ, ನನ್ನ ಅಂತಃಕರಣ ನೋಡಬೇಡ ಅಂತ ಧ್ವನಿ ತೆಗೆದು ಅಳಕತ್ತಿ. ಎಷ್ಟೊತ್ತು ಕರೆದರೂ ಗುರು ಬರಲಿಲ್ಲ. ಸಿಟ್ಟು ಬಂತವನಿಗೆ. ಏನಪ್ಪ ಇಷ್ಟು ಕಟಕದೀಯ ನೀನು? ನಿನ್ನ ಹೃದಯ ಇಷ್ಟು ಒರಟೈತಾ? ನೋಡು, ನೀ ಇಷ್ಟು ಕಟಕಿದ್ರೆ ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ, ಸವಾಲು ಹಾಕ್ತಾನ. ನೋಡು, ನಾನು ಇರೋ ಜಾಗಕ್ಕೆ ನೀ ಬಂದು ದರ್ಶನ ಕೊಟ್ಟೆ ಬರೋಬರಿ. ನೀನು ಕೊಡ್ಲಿಲ್ಲ ಅಂದ್ರೆ ಗುರುವೇ 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 ಅಂತ ನಿನ್ನ ನೆನೆಸ್ಕೊಂತ ನಾ ಜೀವ ಬಿಡ್ತೀನಿ ಹೊರತು ಇಲ್ಲಿಂದ ಒಂದು ಹೆಜ್ಜೆ ಕಿತ್ತು ಮುಂದಕ್ಕೆ ಇಡೋದಿಲ್ಲ. ನಾನು ನಿನ್ನ ಸಲುವಾಗಿ ಜೀವ ಕೊಡ್ತೀನಿ ಹೊರತು ನಾ ಮುಂದಕ್ಕೊಂದು ಹೆಜ್ಜೆ ಇಡೋದಿಲ್ಲ ಅಂತ ಗುರುನಾಥನ ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿ ಗುರುವೇ 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 ಅಂತ ಯಾವಾಗ ಗಟ್ಟೆಕ್ಕ ಯಾವಾಗ ದೇವ್ರ ಬೆಟ್ಟಕ್ಕನ, ಗಟ್ಟಿ ಆದ್ರೆ ಬೆಟ್ಟಕ್ಕನ. ಆ ಗುರುನಾಥಗೆ ತಡ್ಕೊಳೋದಾಗಲಿಲ್ಲ. ಅವನಿರೋ ಜಾಗ ಅವನು ಬರಲಿ ಅಂತ ಕರೀತ, ಅವನ ಉಸಿರಿನಿಂದನೇ ಎಳ್ಕೊಳೋ ತಾಕತ್ತಿರ್ತದ್ರಿ ಗುರುಗಳಿಗೆ. ಆದರೆ ಟೈಮ್ ತಗೊಂತದ. ಅವ್ರಿಗೆ ಆ ಶಕ್ತಿ ಅಲ್ಲೇ ಇದ್ದಲ್ಲಿನೇ ಅವನು ಎಳ್ಕೊಳೋ ಶಕ್ತಿ ಇದ್ದರೂ ಶಿಷ್ಯನ ಹಠಕ್ಕೆ ಮಣದ ಸಾಕ್ಷಾತ್ ಗುರುನಾಥ ಓಡೋಡಿ ಬರ್ತಾನ. ಅವ ಕಣ್ಣು ಮುಚ್ಚಿ ಕಣ್ಣೀರು ಹರಿತಿತ್ತು. ಗುರುವೇ ಗುರುವೇ ಅಂತಿರುವಾಗ ಓಡಿ ಬಂದು ಕಂದ ಕಂದ ಅನ್ನುವಂಥ ಶಬ್ದ ಕೇಳಿ ಆನಂದದಿಂದ ಕಣ್ಣು ತೆಗೆದ್ರೆ ನೋಡಿದ್ರೆ ಜಂಗಮ ಮೂರ್ತಿ ವೃದ್ಧನಾದ ಮುದುಕ. ಆ ಮುದುಕನ್ನು ನೋಡಿದ ಕೂಡಲೇ ಅವನು ತಬ್ಬಿ ಪಾದಗಳನ್ನು ಗಟ್ಟಿ ಹಿಡ್ಕೊಂಡು, ಅಜ್ಜ ದಯವಿಟ್ಟು ನೀನೇ ದೇವರು ಬಂದಂಗೆ ಬಂದೆ, ಗುರು ಇರೋ ಜಾಗ ತೋರಿಸು, ನನಗೆ ಗುರುಗಳು ತೋರಿಸು ಅಂತ ಅಳುವಾಗ ಅವನ ಕಣ್ಣಾಗೂ ನೀರು ಬಂತು. ಅಲ್ಲೋ, ಜಗತ್ನ್ಯಾಗ ಹೆಣ್ರು ಮಕ್ಕಳ ಸಲುವಾಗಿ ಕಣ್ಣೀರು ಹಾಕುವಾಗ ಗುರುವಿನ ಸಲುವಾಗಿ ಕಣ್ಣೀರು ಹಾಕ್ತಿ ಅಂದ್ರೆ ಅದ್ಭುತ ದೀಪ. ನೀನು ಅಳಬೇಡ. ಇಲ್ಲಿ ನೋಡು, ಆ ಗುಡ್ಡ ಕಾಣಿಸ್ತತಲ್ಲ, ಆ ಗುಡ್ಡ ದಾಟಿದ ಕೂಡಲೇ ಗುಡುಗುಂಟಿ ಎನ್ನುವಂಥ ಒಂದು ಊರು ಬರ್ತೈತಿ. ಆ ಗುಡುಗುಂಟಿಯಿಂದ ಸ್ವಲ್ಪ ದೂರ ಅಲ್ಲಿ ಹೋಗಿ ಕೇಳು ನೀನು. ಅಲ್ಲಿ ದೇವರ ಭೂಪುರ ಅಂತ ಅಲ್ಲಿಂದ ಮುಂದೆ ಸ್ವಲ್ಪ ದೂರದಾಗ ಸಿಗ್ತೈತಿ.
ಆ ದೇವರ ಭೂಪುರದೊಳಗಿರುವಂಥ ಮಲ್ಲಿಕಾರ್ಜುನ ಕ್ಷೇತ್ರಸ್ಥ ಕಟ್ಟಿ ಮಠದ ಪಟ್ಟದ ಸ್ವಾಮಿಗಳು ಅಮರೇಶ್ವರ ಯಾವ ದೇವರಾಗಿರುವಂಥ ಅಮರೇಶ್ವರನಿಗೆ ಗುರುವಾಗಿರುವಂಥ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ನಿನಗೆ ಯೋಗ್ಯವಾದಂಥ ಗುರುಗಳಿದ್ದಾರಪ್ಪ. ಅವರು ಕರ್ಮ, ಭಕ್ತಿ, ಜ್ಞಾನ ಈ ಮೂರು ಯೋಗಗಳಲ್ಲಿ ಪರಿಣತರಿದ್ದಾರೆ. ನಿನ್ನ ಅಜ್ಞಾನ ಸಂಶಯಗಳನ್ನು ನಾಶ ಮಾಡಿ ಮುಕ್ತ ಮಾಡೋ ತಾಕತ್ ಅವ್ರು ಒಬ್ಬರಿಗೈತೆ ನೋಡು. ಭಾಳ ಚಲೋ ಗುರುಗಳದಾರ ಅಂತ ಹೇಳಿದಾಗ ಆ ಮುದುಕಿಗೆ ಇಷ್ಟು ಧನ್ಯವಾದ ಹೇಳಿದ ಸಿದ್ಧ. ನೀನ ಗುರುವಾಗಿ ಬಂದು ನನಗೆ ದಾರಿ ತೋರಿಸಿದೆಪ್ಪ, ಧನ್ಯವಾದ ಜ ಅಂತ ಅವನ ಕಾಲಿಗೆ ಮತ್ತೆ ನಮಸ್ಕಾರ ಮಾಡಿ ಎದ್ದು ನೋಡೋದ್ರೊಳಗೆ ಮುದುಕ ಮಾಯ ಆಗಿದ್ದ. ಅವಾಗ ಸಿದ್ಧಗೂ ಗೊತ್ತಾತು, ಬಂದವ ಸಾಕ್ಷಾತ್ ಗುರುನಾಥನೇ ಬಂದಾನ, ನನಗೆ ಇರೋ ಜಾಗ ಹೇಳಿ ಹೋದ ಅಂತ ಮೈಯಾಗ ಮತ್ತೆ ಹೊಸ ಕಸು ಬಂದಂಗಾಗಿತ್ತು. ಆ ಗುರುಗಳು ಮುಟ್ಟಿ ಆಶೀರ್ವಾದ ಮಾಡಿದ್ದಕ್ಕೆ ಹಸಿವೆಲ್ಲ ಹೋಗಿತ್ತು, ಶಕ್ತಿ ಬಂದಿತ್ತು. ಓಡ್ಕೊಂತ ಗುರುವಿನ ಹುಡುಕೊಂತ ದೇವರ ಭೂಪುರಕ್ಕೆ ಬಂದ. ಮಠದಾಗ ಹೋಗಿ ಕೇಳಿದ. ಅವರಂದ್ರು, ಇಲ್ಲ ಗುರುಗಳು ಲಿಂಗ ಪೂಜಕ್ಕೆ ಅಮರೇಶ್ವರಕ್ಕೆ ಹೋಗ್ಯಾರ. ದೇವ್ರ ಭೂಪುರದಿಂದ ಅಮರೇಶ್ವರಕ್ಕೆ 3 ಕಿಲೋಮೀಟ್ರ್, ಅಲ್ಲಿಂದ ಮತ್ತೆ ನಡ್ಕೊಂತ ಹೋಗ್ಬೇಕು. ಅಲ್ಲಿ ಅದ್ಭುತವಾದ ಕ್ಷೇತ್ರ ಕೊಳ್ಳ ಐತಿ. ಆ ಕೊಳ್ಳದಾಗ ಇವತ್ತಿಗೂ ಕುಂಭದ ಒಳಗೆ ಒಂದು ನೀರು ಉದ್ಭವಕ್ಕೆ, ಕಲ್ಲಿಂದ ಕುಂಭ ಐತಿ, ಕುಂಭದ ಬಾವ್ಯಾಗ ನೀರು ಉದ್ಭವಕ್ಕವ. ಅಮರೇಶ್ವರ ದೇವ್ರು ಇದಾನಲ್ಲಿ. ಲಕ್ಷಾಂತರ ಮಂದಿ ಮನದೇವ್ರಂತ ನಡ್ಕೊಂತಾರೆ ಅಮರೇಶ್ವರ್ಗೆ. ಆ ಕತಿ ಭಾಳ ದೊಡ್ಡದೈತಿ, ಮುಂದೆ ಸಂದರ್ಭ ಬಂದಾಗ ಹೇಳ್ತೀವಿ ನಿಮಗೆ. ಆದಯ್ಯನವರು ಅಂಥೇಳಿ 12ನೇ ಶತಮಾನದೊಳಗೆ ಆದಯ್ಯನವರು ಮಕ್ಕಳು ಇದ್ದಿದ್ದಿಲ್ಲ ಅವರಿಗೆ. ಸಾಕ್ಷಾತ್ ಪರಮಾತ್ಮನೇ ಅಮರೇಶ್ವರ ಅನ್ನುವ ನಾಮದಿಂದ ಮಗನಾಗಿ ಅವರಿಗೆ ನಾಟಕ ಮಾಡಿಕೊಂಡು ಬಂದಿದ್ದ. ಅವರಿಗೆ ಮುಕ್ತಿ ಕೊಟ್ಟವನು ಅಮರೇಶ್ವರ. ಇರಲಿ, ಆ ಕತಿ ಭಾಳ ದೊಡ್ಡದೈತಿ. ಅಲ್ಲಿಗೆ ಗುರುಗಳು ಆ ಅಮರೇಶ್ವರನಿಗೆ ಲಿಂಗ ದೀಕ್ಷಾ ಕೊಟ್ಟವರು ಗಜದಂಡ ಶಿವಾಚಾರ್ಯರು. ಆ ಪೀಠಕ್ಕೆ ಯಾರೇ ಪಟ್ಟ ಕಟ್ಟಿದ್ರು ಅವ್ರಿಗೆ ಹೆಸರು ಅಮರೇಶ್ವರ ಅಂತಲೇ ಯಾರು ಗಜದಂಡ ಶಿವಾಚಾರ್ಯ ಅಂತಲೇ ಕರೀತಾರೆ. ಗುರುಗಳು ಆ ಲಿಂಗಕ್ಕೆ ಪೂಜೆ ಅಂದ್ರೆ ಪ್ರತಿದಿನ ಗುರುಗಳ ಪಾದೋದಕವನ್ನು ಅವನಿಗೆ ಕೊಡಲಾರದೆ ನೈವೇದ್ಯ ಮಾಡೋಕ್ಕೆ ಬರ್ತಿದ್ದಿಲ್ಲ. ಆ ಲಿಂಗ ಪೂಜಕ್ಕಂತ ಅಪ್ಪೋರು ಅಲ್ಲಿಗೆ ಹೋಗಿದ್ರು. ಸಿದ್ಧ ಹುಡುಕೊಂತ ಗುರುಗಳ ಹತ್ರ ಅಲ್ಲಿ ಹೋಗೋದ್ರೊಳಗೆ ದೇವ್ರ ಮುಂದೆ ಪರದಾ ಹಾಕ್ಯಾರ. ಒಳಗ ಗುರುಗಳು ಮಹಾಮಂಗಳಾರತಿ ಆಗೋ ಕಾಲಕ್ಕೆ ಪರದೆ ತೆಗೆದ್ರು. ಗಂಟೆ, ಜಾಗಟೆ, ಸಮಾಳ, ನಗಾರಿಗಳ ವಾದ್ಯ ಘೋಷದೊಳಗೆ ಮಹಾಮಂಗಳಾರತಿ. ಸಾಯಂಕಾಲದ ಮಂಗಳಾರತಿ ನಡೆಯೋ ಕಾಲಕ್ಕೆ ಸಂಜೆಯ ಸೂರ್ಯನೇ ಹೆಂಗೆ ಬೆಂಕಿಗತ್ತೆ ಸೂರ್ಯ ಕಾಣಿಸ್ತಾನ, ಹಂಗೆ ಗುರುಗಳ ದರ್ಶನ ಆತು. ಪ್ರಜ್ವಲಿಸುವಂಥ ಮುಖಕಾಂತಿ ಉಳ್ಳಂಥ ಗುರುಗಳನ್ನು ನೋಡಿ ಸಿದ್ಧನ ಕಣ್ಣಾಗ ಧಾರಾಕಾರ ನೀರು. ಇವನ ಸಲುವಾಗಿ ಎಷ್ಟು ಗುಡ್ಡ ಅಡವಿ ತಿರುಗಾಡಿದ್ನಪ್ಪ, ನನಗಿವತ್ತು ದರ್ಶನ ಆಯಿತು ಅಂತ ಮಂಗಳಾರತಿ ಮುಗಿದ ಮೇಲೆ ಗುರುಗಳು ಹೊರಗೆ ಬರೋದ್ರೊಳಗೆ ದೀರ್ಘದಂಡ ನಮಸ್ಕಾರ. ಕಟ್ಟಿಗೆ ಬಿದ್ದಂಗೆ ಬಿದ್ದ. ದಂಡ, ದೀರ್ಘದಂಡ ಅಂದ್ರೆ ಕಟ್ಟಿಗೆ ಹಿಂಗೆ ಬೀಳ್ತತ್ಲ, ದಡ್ಡಂತ ಬೀಳ್ಬೇಕು ಗುರುಗಳ ಹತ್ರ. ಹಿಂಗೆ ನಾವು ಹಿಂಗೆ ಒಂದು ಮನೆ ಇತ್ತಿತ್ಲಾಗ ನಾಟಕದ ನಮಸ್ಕಾರ ಭಾಳ. ನಮಸ್ಕಾರ ರೀ ಗುರುಗಳಂತಾರೆ. ಏನು ನಮಸ್ಕಾರ ಮಾಡ್ತಾರೋ, ಏನು ಆಶೀರ್ವಾದ ಮಾಡ್ತಾರೋ, ನಮಸ್ಕಾರ ರೀ ಅಂತ ಹಿಂಗೆ ಕೊಡ್ಲಿ ನಮಸ್ಕಾರ ಒಂದೊಂದು ಇರ್ತಾವೆ. ಅವು ಬೈಕ್ ಮೇಲೆ ಹೋಗ್ತಿರ್ತಾರೆ, ಹಿಂಗೆ ಕೈ ಮಾಡ್ತಾರೆ, ನಮಸ್ಕಾರ ರೀ. ಹಂಗೆಲ್ಲ ಅಲ್ಲ. ಮಂಡಿಗೆ ಮುಟ್ಟು ನಮಸ್ಕಾರ ಮಾಡ್ತಾರೆ ಕೆಲವರು, ಹಂಗಲ್ಲ. ಗುರುನಾಥನ ನೋಡಿದ ಕೂಡಲೇ 8 ಅಂಗಗಳು ನೆಲಕ್ಕೆ ಸೋಕುವ ಹಾಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಹ್ಮಾನಂದಂ ಪರಮ ಸುಖದಂ ಶ್ಲೋಕವನ್ನು ಹೇಳುವಾಗ ಗುರುಗಳು ನೋಡಿದ್ರವನ್ನ ಬಾಚಿ ತಬ್ಕೋಬೇಕನ್ನುವಷ್ಟು ಪ್ರೀತಿ ಒಳಗ. ಆದರೆ ಪರೀಕ್ಷೆ ಮಾಡೋ ಸಲುವಾಗಿ ಬಾಹ್ಯ ತಿರಸ್ಕಾರದಿಂದ ಹೇ ಎಲ್ಲವ ಕೊಳಕ್ಕೆ ನಾರ್ತಾನ, ಮಡಿ ಇಲ್ಲ ಏನಿಲ್ಲ, ಹೊಲಸು ನಾರ್ತಾನ. ಯಾಕ ಎಷ್ಟು ದಿನ ಆಗಿತ್ತೋ ಜಳಕ ಮಾಡಿ ಮೈಯೆಲ್ಲ ಮಾಸಿ ಹೋಗಿತ್ತು. ಮಡಿ ಒಳಗಿದ್ರೆ ಅಪ್ಪುಗಳು ಇವ ನನ್ನ ಮುಟ್ಟತಾನಂತ ಹಿಂದಕ್ಕೆ ಸರ್ಕೊಂಡ್ರು. ಏಯ್ ಸರಿ ಅತ್ತಂತ ಜಬರಿಸಿದ ಕೂಡಲೇ
ಶಿಷ್ಯರು ಉಳಿದವ್ರು ಕೇಳ್ತೀರೇನ, ನಮ್ಮ ಅಪ್ಪಗಳನ್ನ ಮುಟ್ಟಾಕ್ ಬಂದೈತಿ, ಇದು ಎಲ್ಲಿದು ಹೊಲಸು ಅಂದ ಎಬುಷಿ ನುಗ್ಸಿದ್ರ ಆ ಕಡೆಗೆ ದಬ್ಬಿ ಬಿಟ್ರು. ಗುರುಗಳು ಮುಂದೆ ಹೋಗಿ ಕುದುರೆ ಹತ್ತುಕೊಂಡು ಹೋಗಿಬಿಟ್ರು ಮಠಕ್ಕೆ ವಾಪಸ್. ಎಷ್ಟು ದಿನಗಳ ಕಾಲ ತಪಸ್ಸು ಮಾಡಿ ಹುಡುಕ್ಯಾಡಿ ಸಿಕ್ಕ ಗುರುನಾಥ ಹಿಂಗ ಅಂದು ನಮ್ಮ ನಿರ್ಲಕ್ಷ್ಯ ಮಾಡಿ ಹೋಗಿಬಿಟ್ರೆ ನಮಗೆ ಹೆಂಗಾಗಕ್ಕಿಲ್ಲ? ಈಗ ನೀವು ಯಾವ್ದಾರ ದೊಡ್ಡ ಗುರುಗಳಂತ ಮಠಕ್ಕೆ ಹೋಗಿರಪ್ಪ, ನಮಸ್ಕಾರ ಮಾಡಕ್ಕೆ ಬಂದ್ರೆ ಸರಿ ಆಯ್ತು ಯಾವಂತ ಜಬರಿಸಿ ಬಿಟ್ರಂದ್ರೆ, ಯಾವ ಸ್ವಾಮಿ ಇವೆಲ್ಲ ಯಾಕೆ ಬಂದೀವಪ್ಪ ನಾವು ಅಂತೀವಿ ನಾವು, ಹೌದಿಲ್ಲ? ನಮಗೆ ಹೆಂಗೈತಿ ಈಗಿನ ಮನಸ್ಥಿತಿಗಳು ಅಂದ್ರೆ, ನಾವು ಹೋದ ಕೂಡಲೇ ಗುರುಗಳು ಅಗ್ಗದಿ ಮಾರಿ ಇಟ್ಟು ಅಗಲ ಮಾಡಬೇಕು, ಹಂಗೆ ಕುಲು ನಗಬೇಕು. ನಮಗೆ ಗುರುಗಳು ಬರ್ರಿ 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 ಅಂತ ನಮಗೆ ಕರಿಬೇಕು, ನಮಗೆ ಕುರ್ಚೆ ಕುಣಿಸಿ ಉಣಿಸಿ ತಿನ್ನಿಸಿ ಚಾ ಕುಡಿಸಿ ಆರಾಮದಿರಿ ಎಲ್ಲ ಚಂದ ಮಾತಾಡಿಸಿದ್ರು ಅಂದ್ರೆ ಸ್ವಾಮಿಗಳು ಭಾಳ ಚಲೋ ಅದಾರ. ಒಂದೇಟು ಏನಾರ ಜಬರಿಸಿದ್ರೆ ಏನು ಸ್ವಾಮಿ ಏಟು ಸಿಟ್ನ್ಯಾವದಾನ. ನಮ್ಮ ಮನಸ್ಥಿತಿಗಳು ಹಿಂಗಿದಾವ. ಅಷ್ಟು ನೆಗ್ಲೆಕ್ಟ್ ಮಾಡಿ ಬಿಟ್ಟು ಹೋದರೂ ಸಿದ್ಧ ವಿಚಾರ ಮಾಡ್ತಾನ ಸದ್ಗುರುನಾಥ ನನ್ನ ಅಂತಃಕರಣವನ್ನು ಪರೀಕ್ಷೆ